ನಿನ್ನೆಯ ಕ್ಯಾಬಿನೆಟ್ನಲ್ಲಿ ಸರ್ಕಾರ ಒಳ ಮೀಸಲಾತಿಯ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಅಂತ ಹೇಳಿ ನಾವೆಲ್ಲರೂ ತಿಳಿದುಪಟ್ಟಿದ್ದೇವೆ. 2022 ನವೆಂಬರ್ದಲ್ಲಿ ಭಾರತೀಯ ಜನತಾ ಪಕ್ಷ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಎಸ್ಸಿ ರಿಸರ್ವೇಶನ್ ಅನ್ನ 17% ಏರಿಸ್ತು, ಎಸ್ಟಿ ರಿಸರ್ವೇಶನ್ ಅನ್ನ 7% ಏರಿಸ್ತು. ಕಾನೂನಾತ್ಮಕವಾಗಿ ಈ ರಿಸರ್ವೇಶನ್ ಅನ್ನ ಹೆಚ್ಚು ಮಾಡಕ ಏನು ಕಾನೂನಿನ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗಿತ್ತು, ಆ ಸಂಪೂರ್ಣ ಕಾನೂನಿನ ಕ್ರಮಗಳನ್ನ ತೆಗೆದುಕೊಂಡು ಭಾರತೀಯ ಜನತಾ ಪಕ್ಷದ ಸರ್ಕಾರ ಎಸ್ಸಿ ಮತ್ತು ಎಸ್ಟಿ ರಿಸರ್ವೇಶನ್ ಅನ್ನ ಏರಿಸ್ತು. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ, ಧುರೀಣರಾಗಿದ್ದ, ಅಪೋಸಿಷನ್ ಲೀಡರ್ ಆಗಿದ್ರ ಸಿದ್ದರಾಮಯ್ಯನವರು ಅದೊಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಆ ಸ್ಥಾನದಲ್ಲಿ ಇದ್ಕೊಂಡು ಅವ್ರು ಹೇಳಿದ್ರು ಭಾರತೀಯ ಜನತಾ ಪಕ್ಷ ಈ ನಿರ್ಧಾರ, ಈ ಆರ್ಡರ್ ಅನ್ನ ಮಾಡೇ ಇಲ್ಲ, ಎಸ್ಸಿ ರಿಸರ್ವೇಶನ್ ಎಸ್ಟಿ ರಿಸರ್ವೇಶನ್ ಆಗೇ ಇಲ್ಲ ಅಂತ ಹೇಳಿ ಅವರು ಊರೂರು ತಿರ್ಕೊಂತ ಹೇಳ್ಕೊಂತ ಹೋದ್ರು, ಹಸಿ ಸುಳ್ಳನ್ನ ಹೇಳ್ಕೊಂತ ಹೋದ್ರು. ಈಗ ನಮಗ್ ತಿಳಿದು ಬಂದಿದ್ದು ಅದ 17% ರಿಸರ್ವೇಶನ್ ಮೇಲೆ ಈಗ ಒಳ ಮೀಸಲಾತಿಯನ್ನ ಮಾಡ್ತಿದ್ದಾರೆ, ಅದನ್ನ ಪ್ರಕಟಿಸಿದ್ದಾರೆ ಅಂತ ಹೇಳಿ. ಹಾಗಾಗಿ ನಾ ಸಿದ್ದರಾಮಯ್ಯನವರಿಗೆ ಕೇಳಕ್ ಇಚ್ಛೆ ಪಡ್ತೀನಿ, ಈ 17% ರಿಸರ್ವೇಶನ್ ನೀವು ಯಾವ ಮಾನದಂಡದ ಮೇಲೆ ಮಾಡ್ತಾ ಇದ್ದೀರಿ? ಭಾರತೀಯ ಜನತಾ ಪಕ್ಷ ಏನ್ 17% ಇತ್ತು ಅದ ಮಾನದಂಡ, ಅದ ಆಧಾರದ ಮೇಲೆ ಮಾಡ್ತಾ ಇದ್ದೀರೋ, ಅಥವಾ ನಿಮ್ಮ ಸರ್ಕಾರ ಮತ್ತೆ ಯಾವಾಗಾದ್ರೂ ಇದ್ರ ಬಗ್ಗೆ ಏನಾದ್ರೂ ಮಾಡ್ತು ಅಂತ ಕೇಳ್ತಾ ಇದ್ದೇನೆ. ನಿಮ್ಮ ಹಸಿ ಸುಳ್ಳು ಇವತ್ತು ಹೊರ ಬಂದಿದೆ ಅನ್ನುವಂತ ವಿಷಯ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಈ ಹಿಂದೆ ಸದಾಶಿವ ಆಯೋಗ, ನಮ್ಮ ಮಾಧುಸ್ವಾಮಿ ಅವರ ಆಯೋಗ, 100 ಕೋಟಿ ಖರ್ಚು ಮಾಡಿ ನಾಗಮೋಹನ್ ದಾಸ್ ಆಯೋಗ, ಈ ಎಲ್ಲ ಆಯೋಗಗಳ ಆಶಯಗಳನ್ನ ಬದಿಗಿಟ್ಟು ಸುಪ್ರೀಂ ಕೋರ್ಟ್ ತನ್ನ ಆರ್ಡರ್ದಲ್ಲಿ, ತನ್ನ ಆದೇಶದಲ್ಲಿ ಏನು ವಿಷಯಗಳನ್ನ ಪ್ರಸ್ತಾಪಿಸಿತ್ತು, ಹಿಂದುಳಿದವರು, ಅತಿ ಹಿಂದುಳಿದವ್ರ ಬಗ್ಗೆ ಕಾಳಜಿ ತೆಗೆದುಕೊಳ್ಬೇಕನ್ನುವಂತ ಆ ಎಲ್ಲಾ ವಿಷಯಗಳನ್ನ ಬದಿಗಿಟ್ಟು ನಮಗೆ ತಿಳಿದ ಮಟ್ಟಿಗೆ ಇವತ್ತೊಂದು ತೇಪೆ ಹಚ್ಚುವಂತ ಒಂದು ಹೊಸ ಮಾನದಂಡವನ್ನ ಸಿದ್ದರಾಮಯ್ಯನವರು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಗೆ ತೆಗೆದುಕೊಂಡೋಯ್ತು ಅಂತ ಹೇಳಿ ತಿಳಿದು ಬಂದಿದೆ. ನಾವು ಭಾರತೀಯ ಜನತಾ ಪಕ್ಷದವರು ಕಾಯ್ತಾ ಇದ್ದೇವೆ. ವಿಧಾನ ಸಭೆ ಅಧಿವೇಶನ ನಡೆದ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಂದು ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ಲಿ, ನಮಗ ಗೊತ್ತಾಗಿತ್ತು ಅವ್ರು ಏನ್ ಮಾಡಿದಾರೆ, ಏನ್ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ. ಭಿಕ್ಷಾ ಬೇಡಿ ಇರುವಂತ ಚಿಕ್ಕ ಚಿಕ್ಕ ಜಾತಿಗಳಿದಾವ, ಎಲ್ಲಾ ವರದಿಯಲ್ಲಿ ಬಂದಿದಾವ, ಅತಿ ಹಿಂದುಳಿದ ಜಾತಿಗಳಿದಾವ, ಅವಕ್ಯಾವಕ್ಕೂ ನ್ಯಾಯ ಕೊಡುವಂತ ವಿಷಯ ಮಾಡದೆ ಒಂದು ರಾಜಕೀಯ ನಿರ್ಧಾರವನ್ನ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ. ಅವರು ಹೇಳೋದು ಒಂದು, ಮಾಡೋದೊಂದು, ಕುರ್ಚಿ ಆಸೆಗಾಗಿ ಇವತ್ತೊಂದು ಬೇರೆ ಬೇರೆ ಸಮಾಜಗಳಿಗೆ ನ್ಯಾಯ ಕೊಡಿಸುವಂತ ಏನೋ ಒಂದು ಅವಕಾಶ ಇತ್ತು, ಸಮಾಜದಲ್ಲಿ ಹಿಂದುಳಿದಿರುವಂತ, ಅತ್ಯಂತ ಹಿಂದುಳಿದಿರುವಂತ ಸಮಾಜಗಳಿಗೆ ನ್ಯಾಯ ಕೊಡುವಂತ ಅವಕಾಶ ಏನಿತ್ತು, ಆ ಅವಕಾಶವನ್ನು ಸಂಪೂರ್ಣ ನೀರಿಗೆ ಹಾಕುವಂತ ಕೆಲಸ ಸಿದ್ದರಾಮಯ್ಯನವರು ಮಾಡಿದಾರೆ ಅಂತ ಅನಿಸ್ತೈತಿ. ಇದ್ರ ಬಗ್ಗೆ ನಾವು ಸದನದ ಒಳಗ ಮತ್ತು ಸದನದ ಹೊರಗ ಸಂಪೂರ್ಣವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಯೂಟ್ಯೂಬರ್ಗಳಿಗೆ ಕ್ರಿಶ್ಚಿಯನ್ ಮಿಷನರಿಗಳಿಂದ ಗುಂಡೋಗಿದೆ ಅಂತ ಹಿಂದೂ ಪಕ್ಷದ ನಾಯಕರು ಶ್ರೀನಿವಾಸ್ ಪೂಜಾರಿ ಅವರು ಆರೋಪ ಮಾಡಿದ್ದಾರೆ. ಆ ತರ ಏನಾದರೂ ನಡೀತಿದೆಯಾ? ಇದು ಸಂಪೂರ್ಣವಾಗಿ ಮೇಲ್ನೋಟಕ್ಕೆ ಕಂಡು ಬರುವಂತ ಸತ್ಯ. ಇವತ್ತು ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ, ಹಿಂದೂ ವಿಚಾರಗಳ ಮೇಲೆ, ಹಿಂದೂ ಸಂಸ್ಥೆಗಳನ್ನ ನಡೆಸ್ತಿರುವಂತವ್ರ ಮೇಲೆ ಇವತ್ತು ಪ್ರಹಾರ ಮಾಡೋದ್ರ ಮೂಲಕ ನಮ್ಮ ನಂಬಿಕೆ, ನಮ್ಮ ಧರ್ಮ, ನಮ್ಮ ವಿಚಾರ, ನಮ್ಮ ಸಂಸ್ಥೆಗಳು, ನಮ್ಮ ಸ್ಥಳಗಳನ್ನ ವೀಕ್ ಮಾಡುವಂತ ಕೆಲಸ ಇವತ್ತು ಬೇರೆ ಬೇರೆ ಸಂಸ್ಥೆಗಳಿಂದ ನಡೆದಿದ್ದಾವೆ. ಬೇರೆ ಬೇರೆ NGOಗಳ ಮೂಲಕ ಕ್ರಿಶ್ಚಿಯನ್ ಮತಾಂಧ ಶಕ್ತಿಗಳಿರ್ಬೋದು ಅಥವಾ ಕೃಷ್ಣ ಇದಾವ ಬೇರೆ ಬೇರೆ ನಡೆದಿದ್ದಾವ ಅಂತ ಹೇಳಿ ಈ ರೀತಿ ಸಂಶಯ ಇವತ್ತು ಎಲ್ಲಾ ಕಡೆ, ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ನಡೆದಿದೆ. ಅದ್ರ ಬಗ್ಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೇಂದ್ರಕ್ಕೆ ಬರೆದಿದ್ದಾರೆ. ನಾನು ಕೂಡ ಒತ್ತಾಯ ಮಾಡ್ತೀನಿ, ಇದ್ರ ಸತ್ಯಾಸತ್ಯತೆ ಹೊರ ಬರಾಕ ಇದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕು, ಇಡಿ ಎನ್ಕ್ವೈರಿ ಆಗ್ಬೇಕಂತ, ಎನ್ಕ್ವೈರಿ ಆಗ್ಬೇಕಾಗುತ್ತೆ.
ಕುರೋಡಿ ಏನಿದ್ದಾರೆ ಇವರೇ ಅಲ್ಲೊಂದು ಕೊಲೆಯನ್ನ ಮಾಡಿ ಶವವನ್ನ ಊಟಿಟ್ಟಿದ್ದಾರೆ ಅಂತ ಮತ್ತೊಬ್ಬರು ದೂರುದಾರ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಅಲ್ಲ, ಇದು ಎಲ್ಲಾದ್ರ ಬಗ್ಗೆ ವಿಚಾರಣೆ ಆಗ್ಬೇಕಂತೆ, ಸರಿಯಾದ ವಿಚಾರಣೆ ಆಗ್ಬೇಕು. ತೇಪೆ ಹಚ್ಚುವಂತ ಕೆಲಸ ಯಾರನ್ನ ಟಾರ್ಗೆಟ್ ಮಾಡಿ ಇವತ್ತೇನ್ ಮಾಡ್ತಿದಾರ ಆ ಕೆಲಸ ಆಗ್ಬಾರ್ದು. ನಿಜವಾದ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಹೇಳಿದ್ದಾರೆ. ನಿನ್ನೆ ಧರ್ಮಾಧಿಕಾರಿಗಳು ಕೂಡ ಅದೇ ಹೇಳಿದ್ದಾರೆ, SIT ಇಂದ ಸತ್ಯ ಹೊರ ಬರ್ಲಿ ಅಂತ ಹೇಳಿ. ಆದ್ರೆ ಈ ಸರ್ಕಾರ ಈ SIT ರಿಪೋರ್ಟ್ ಕೊಡೋದಿಲ್ಲ, ಇದನ್ನ ಮುಗಿಸೋದೂ ಇಲ್ಲ. ಇದನ್ನ ಹಿಂಗ ಕಂಟಿನ್ಯೂ ಮಾಡ್ಕೊಂತ ಇದ್ರ ಬಗ್ಗೆ ಒಂದು ಸಂಶಯ ಇಟ್ಟು ಹೋಗುವಂತ ವಿಚಾರ ಅವ್ರದ್ದು ಇದ್ದಂಗ ಐತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.